ವಿವಾದಿತ ಜಾಗದಲ್ಲಿ ಅಂತ್ಯಕ್ರಿಯೆ ವೇಳೆ ಗಲಾಟೆ. ರಾಯಚೂರಿನಲ್ಲಿ ಮಹಿಳೆಯರ ಮಧ್ಯೆ ಕಿರಿಕ್. ಆತ್ಮಹತ್ಯೆಯಲ್ಲಿ ಅಂತ್ಯಗೊಂಡಿದ್ಯಾಕೆ ತೋರಿಸ್ತೀವಿ ನೋಡಿ. ಮೃತ ವ್ಯಕ್ತಿಯ ಅಂತ್ಯಕ್ರಿಯೆ ವೇಳೆ ಜಮೀನು ಮಾಲೀಕ ಆಕ್ಷೇಪ ವ್ಯಕ್ತಪಡಿಸಿರುವ ಘಟನೆ ಬೆಳಗಾವಿ ತಾಲೂಕಿನ ಕವಳೆವಾಡಿ ಗ್ರಾಮದಲ್ಲಿ ನಡೆದಿದೆ. ಜಮೀನು ಮಾಲೀಕ ತನ್ನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಡಿ ಅಂತ ಕೋರ್ಟ್ ಆರ್ಡರ್ ತಂದು ತೋರಿಸಿದ್ದಾನೆ. ಈ ವೇಳೆ ಗ್ರಾಮಸ್ಥರು ವಿವಾದಿತ ಜಾಗದಲ್ಲೇ ಮೃತ ವ್ಯಕ್ತಿಯ ಅಂತ್ಯಕ್ರಿಯೆಗೆ ಪಟ್ಟು ಹಿಡಿದಿದ್ರು. ಇದಕ್ಕೆ ಒಪ್ಪದ ಜಮೀನು ಮಾಲೀಕನ ವಿರುದ್ಧ ವಿವಾದಿತ ಜಾಗದಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ರು. ತುಕಾರಾಂ ಮೋರೆ ಎಂಬುವರು ನಿನ್ನೆ ರಾತ್ರಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಆದರೆ ಓಮಿನಿ ಗಾವಡೆ ಮಾತ್ರ ಕೋರ್ಟ್ ತೀರ್ಪು ತನ್ನ ಪರವಾಗಿ ಬಂದಿದ್ದಕ್ಕೆ ಅಂತ್ಯಕ್ರಿಯೆ ಮಾಡದಂತೆ ಆಕ್ರೋಶವನ್ನ ಹೊರಹಾಕಿದ್ರು. ಪೊಲೀಸರು ಎಷ್ಟೇ ಮನವೊಲಿಸಿದ್ರು. ಜಮೀನು ಮಾಲೀಕ ಅಂತ್ಯಕ್ರಿಯೆಗೆ ಒಪ್ಪಿರಲಿಲ್ಲ. ಬಳಿಕ ಗ್ರಾಮದ ಮಹಿಳೆಯರೇ ಮುಂದೆ ನಿಂತು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮತ್ತೊಮ್ಮೆ ಕರೆಂಟ್ ಶಾಕ್ ಕೊಡಲಾಗಿದೆ. ಕನ್ನಡ ಸಂಶೋಧನೆಗಿರುವಂತಹ ರಾಜ್ಯದ ಏಕೈಕ ವಿವಿಗೆ ಮತ್ತೆ ಕಗ್ಗತ್ತಲಿನ ಆತಂಕ ಎದುರಾಗಿದೆ. 1,05,74,000 ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಮತ್ತೆ ಕರೆಂಟ್ ಕಟ್ ಮಾಡೋದಾಗಿ ಜೆಸ್ಕಾಂ ನೋಟಿಸ್ ಕೊಟ್ಟು ಈ ಹಿಂದೆ ನುಡಿ ಹಬ್ಬದಲ್ಲಿ ಕರೆಂಟ್ ತೆಗೆದ್ರೆ ಮರ್ಯಾದೆ ಹೋಗುತ್ತೆ ಅಂತ ಮನವಿ ಮಾಡಿದಾಗ ಜೆಸ್ಕಾಂ ಕರೆಂಟ್ ತೆಗೆಯದೆ ಅವಕಾಶ ಕೊಟ್ಟಿತ್ತು. ಆದ್ರೀಗ ಮತ್ತೆ ನೋಟಿಸ್ ಕೊಡೋ ಮೂಲಕ ಎಚ್ಚರಿಸಲಾಗಿದೆ. ಹಂಪಿ ವಿವಿಯ ವಿದ್ಯುತ್ ಬಾಕಿ ಬಿಲ್ ಪಾವತಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ರು. ಸರ್ಕಾರ ಮಾತ್ರ ಗಮನ ಹರಿಸ್ತಿಲ್ಲ. ವಿದ್ಯುತ್ ಸಪ್ಲೈ ನಿಲ್ಲಿಸಿದ್ರೆ ಕನ್ನಡ ವಿವಿಯ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುವ ಆತಂಕ ಇದೆ. ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಇತ್ತೀಚೆಗೆ ಹಂಪಿ ಕನ್ನಡ ವಿವಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ತಿಂಗಳೊಳಗೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಮೊನ್ನೆಯಷ್ಟೇ ಕಾರವಾರದ ಭಟ್ಕಳಕ್ಕೆ ಯಶ್ ದಂಪತಿ ಭೇಟಿ ನೀಡಿದ್ರು. ಈ ವೇಳೆ ರಸ್ತೆ ಬದಿಯಲ್ಲಿದ್ದ ಕಿರಾಣಿ ಅಂಗಡಿಯಲ್ಲಿ ಯಶ್ ಚಾಕೊಲೇಟ್ ಕ್ಯಾಂಡಿ ಖರೀದಿ ಮಾಡಿದ್ದಾರೆ. ಶ್ರೀಸಾಮಾನ್ಯರಂತೆ ಯಶ್ ಅಂಗಡಿಗೆ ಹೋಗಿ ಮಗಳಿಗಾಗಿ ಚಾಕೊಲೇಟ್, ರಾಧಿಕಾ ಅವರಿಗಾಗಿ ಕ್ಯಾಂಡಿ ತಂದಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ರಾಕಿ ಭಾಯ್ ಸರಳತೆಗೆ ಅಭಿಮಾನಿಗಳು ವಾವ್ ಎಂದಿದ್ದಾರೆ. ಅಂಗಡಿಗೆ ಹೋಗಿ ಬಂದ ಬಳಿಕ ಅಲ್ಲೇ ಇದ್ದ ಸ್ಥಳೀಯರೊಂದಿಗೆ ನಿಂತು ಮಾತನಾಡಿರುವ ಫೋಟೋಗಳು ಸಖತ್ ವೈರಲ್ ಆಗಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ಯಾಂಡಲ್ವುಡ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪದಾರ್ಪಣೆ ಮಾಡಿ 25 ವರ್ಷಗಳು ತುಂಬಿವೆ. ಹೀಗಾಗಿ ಇಂದು ಶ್ರೀರಂಗಪಟ್ಟಣದ ರಂಗನಾಥಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ D25 ಬೆಳ್ಳಿ ಪರ್ವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಬಿಜೆಪಿ ಮುಖಂಡ ಇಂಡವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆದಿಚುಂಚನಗಿರಿಯ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಸೇರಿದಂತೆ ನಟ ನಟಿಯರು ಅಭಿಮಾನಿಗಳು ಭಾಗಿಯಾಗಲಿದ್ದಾರೆ. ತಾರೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಸಂಜೆ ಇರಲಿದೆ. ಸುಮಾರು 25,000 ಜನರು ಕೂರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅತ್ತ ಧಾರವಾಡ ಜಿಲ್ಲೆ ಸೊಟಕನಾಳ ಗ್ರಾಮದಲ್ಲಿ ದರ್ಶನ್ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. ಎತ್ತುಗಳ ಮೇಲೆ ದರ್ಶನ್ ಭಾವಚಿತ್ರ ಬಿಡಿಸಿ ಅಭಿಮಾನ ಮೆರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತ ಉದ್ಯಮಿಗೆ ಗಾಳ ಹಾಕಿದ ವಂಚಕರು ಕೋಟಿ ವಂಚನೆಯನ್ನು ನಡೆಸಿದ್ದಾರೆ. ಖ್ಯಾತ ಉದ್ಯಮಿ ಹರಿಪಾಲ್ ಸಿಂಗ್ ಒಬೆರಾಯ್ಗೆ ರಿಯಾಯಿತಿ ದರದಲ್ಲಿ ಷೇರುಗಳನ್ನು ಕೊಡುವುದಾಗಿ ನಂಬಿಸಿ ಬರೋಬ್ಬರಿ 6 ಕೋಟಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಯಿಸಿಕೊಂಡ ಅಪರಿಚಿತರು ನಂತರ ವಾಟ್ಸ್ಆಪ್ ಮೂಲಕ ಸಂಪರ್ಕಕ್ಕೆ ಬಂದರು. ನಮ್ಮ ಕಂಪನಿ ಷೇರುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡೋದಾಗಿ ನಂಬಿಸಿದ್ದಾರೆ. ಅದರಂತೆ ಉದ್ಯಮಿ ಹರಿಪಾಲ್ ಸಿಂಗ್ ಒಬೆರಾಯ್ ಕಳೆದ 2 ತಿಂಗಳಲ್ಲಿ ಹಂತವಾಗಿ 6 ಕೋಟಿಯ 1 ಲಕ್ಷ ಹಣ ವರ್ಗಾವಣೆ ಮಾಡಿದ್ದಾರೆ. ಶೇರ್ ಕೊಡೋದು ತಡವಾದ ಕಾರಣ ಅನುಮಾನಗೊಂಡ ಉದ್ಯಮಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅದು ನಕಲಿ ಅಂತ ಗೊತ್ತಾಗಿದೆ. ಸೆಂಟ್ರಲ್ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಮೊಬೈಲ್ ಕಳ್ಳರಿಗೆ ಮಾಫಿ ಮಾಡಲು ಬೆಂಗಳೂರು ಪೊಲೀಸರು ವಿನೂತನ ಕಾನ್ಸೆಪ್ಟ್ ಜಾರಿ ಮಾಡಲು ಮುಂದಾಗಿದ್ದಾರೆ. ನಗರದ ಪ್ರಮುಖ ಸ್ಥಳಗಳಲ್ಲಿ ಪೋಸ್ಟ್ ಬಾಕ್ಸ್ ಮಾದರಿಯ ಬಾಕ್ಸ್ ಅಳವಡಿಸಲು ಪ್ಲಾನ್ ಮಾಡಿದ್ದಾರೆ. ಸ್ನ್ಯಾಚ್ ಮಾಡಿರೋ ಮೊಬೈಲ್ ಇರಲಿ, ಮರಳಿ ಕೊಡೋ ಬಯಕೆ ಆದರೆ ಪೊಲೀಸರು ಹಾಕಿರೋ ಬಾಕ್ಸ್ನಲ್ಲಿ ಮೊಬೈಲ್ಗಳನ್ನು ಡ್ರಾಪ್ ಮಾಡಿ ಹೋಗ್ಬೋದು. ಬಾಕ್ಸ್ನಲ್ಲಿ ಮೊಬೈಲ್ ಹಾಕೋದ್ರೆ ಮೊಬೈಲ್ ಸ್ನ್ಯಾಚರ್ ಆಗಿದ್ರು ಸರಿ, ಬೈ ಮಿಸ್ಟೇಕ್ ಆಗಿ ತಗೊಂಡಿರೋ ಮೊಬೈಲ್ ಆದರೂ ಕೂಡ ಹೌದು. ಯಾವುದೇ ರೀತಿಯ ಕೇಸನ್ನು ಹಾಕಲ್ಲ, ಜೈಲಿಗೂ ಕಳಿಸಲ್ಲ. ಬೆಂಗಳೂರು ಪೊಲೀಸರ ವಿನೂತನ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು.